ನಮ್ಮ ಶ್ರೀನಿಧಿ ಡ್ರೈವಿಂಗ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ನಾವು ಕಾರಲ್ಲಿ ಕೂಡ ರೈಡಿಂಗ್ ಗೇರ್ ಹಾಕೊಂಡು ಬಂದಿದ್ದೀವಿ. ಹಲೋ ಮಗ, ಸೂಪರ್ ಡ್ರೈವರ್ ಕಣೋ ನೀನು. ಅದನ್ನೇ ಟ್ರೈ ಮಾಡ್ತೀನಿ. ಪರ್ಫೆಕ್ಟ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ತುಂಬ ದಿನ ಆದಮೇಲೆ, ಐ ಥಿಂಕ್ ಆಲ್ಮೋಸ್ಟ್ ಒಂದು 4 ತಿಂಗಳಾದ್ಮೇಲೆ ಅನ್ಕೋತೀನಿ, ಮತ್ತೆ ಒಂದು ಮಿನಿ ರೈಡ್, ಒಂದು ಶಾರ್ಟ್ ರೈಡ್, ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ ಹೊರಟಿದ್ದೀನಿ. ಆಬ್ವಿಯಸ್ಲಿ ನಾನು ಮತ್ತು ಶ್ರೀನಿಧಿ ಹೋಗ್ತಾಯಿದ್ವಿ ಒಂದು ರೈಡ್ಗೆ, ಆಯಿತಾ. ಸೊ ರೈಡಿಂಗ್ ಗೇರ್ ಹೆಂಗೆ ಹಾಕೊಳ್ಳೋದಂತ ಮರ್ತೋಗೋಕ್ಕಿಂತ ಮುಂಚೆ ಒಂದು ರೈಡ್ ಮಾಡೋಣ ಅಂತ ಇಬ್ಬರು ಡಿಸೈಡ್ ಮಾಡಿದ್ವಿ ನಾವು. ಅದಕ್ಕೆ ಒಂದು ಪುಟಾಣಿ ರೈಡು, ನಾನು ಶ್ರೀನಿಧಿ ಇಬ್ಬರು ಇಲ್ಲೇ ಮೈದಲ ಲೇಕ್ ಅಂತಿದೆ, ಮೈದಲ ಕೆರೆ ಅಂತಿದೆ, ಅಲ್ಲಿಗೆ, ಆಯಿತಾ. ಸೊ ಟೈಮ್ ಬಂದ್ಬಿಟ್ಟು ಈಗ 4:52, ಅಂದರೆ ಆಲ್ಮೋಸ್ಟ್ 5 ಗಂಟೆ. ಸೊ ಮೀಟಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟು 5 ಗಂಟೆಗೆ ರೀಚ್ ಆಗಬೇಕು. ಇನ್ನೊಂದು 5-10 ನಿಮಿಷ ರೀಚ್ ಆಗ್ತೀನಿ ಅಂದ್ಕೊತೀನಿ ನಾನು. ಸೊ ತುಂಬ ದಿನ ಆದಮೇಲೆ ರೈಡ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೆಂಗಾಗತ್ತೆ ಅಂತ. ಚಳಿ ಅಪ್ಡೇಟ್ ಕೊಡಬೇಕಂದ್ರೆ ಅಷ್ಟೇನು ಚಳಿ ಇಲ್ಲ, ಒಂದು 21-22 ಡಿಗ್ರಿ ಇರ್ಬೋದು ಮ್ಯಾಕ್ಸಿಮಮ್. ನಂಗೆ ಅಷ್ಟೇನು ಚಳಿ ಅನ್ನಿಸ್ತಾ ಇಲ್ಲ. ನಾನು ನಾರ್ಮಲ್ ಒಂದು ವಾರ್ಮರು, ಒಂದು ಟೀ ಶರ್ಟು, ನಾನು ರೈಡಿಂಗ್ ಗೇರ್ ಹಾಕೊಂಡು ಬರ್ತಾಯಿದ್ದೀನಿ, ಆಯಿತಾ. ಬಟ್ ರೈಡ್ ಸ್ಟಾರ್ಟ್ ಅಂತೂ ಸೂಪರಾಗಿ ಆಗಿದೆ. ನೋಡೋಣ ಬನ್ನಿ. ಯಾವುದೋ ಒಂದು ಫ್ರೆಂಡ್ಸ್ ಗ್ರೂಪು ಎಲ್ಲೋ ರೈಡ್ ಹೋಗ್ತಾರೆ ಪಾಪ. ಅದೇ ಹೀಗೆ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ಒಂದು ರೈಡಿಂಗ್ಗೆ ಒಂದು ಪ್ಯಾಷನ್ನು ಹೀಗೆ ಸ್ಟಾರ್ಟ್ ಆಗೋದು. ಸಣ್ಣ ರೈಡ್ ಮಾಡಿ ಆಮೇಲೆ ವಿ ಫೈಂಡ್ ಇಂದ ಚಿಕ್ಕ ರೈಡಲ್ಲಿ ದೊಡ್ಡ ಖುಷಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನನಗೆ ದೊಡ್ಡ ಗಾಡಿ ತೊಗೊಂಡು, ಆಮೇಲೆ ದೊಡ್ಡ ರೈಡಿಂಗ್ ಗೇರ್ಸ್ ಎಲ್ಲ ತೊಗೊಂಡು, ಆಮೇಲೆ ನನಗೆ ರೈಡಿಂಗ್ ಹೋಗೋಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ನಂದು ಒಂಥರ ಅದೇ ಥರ ಸ್ಟಾರ್ಟ್ ಆಗಿದೆ ನನ್ನ. ಗಾಡಿ ಮೇಲೆ ದೇವ್ರೆ, ಗಾಡಿ ಮೇಲೆ ನಂಗೆ ಬಿದ್ದಿದ್ರೆ ನೀವು ಮರನೇ ಕಿತ್ಬಿಟ್ಟಿದ್ದೆ. ಶೆಟ್ ಪಾಪ ಗಾಡಿ. ಅಪ್ಡೇಟ್ ಏನಂದರೆ, ನಮ್ಮ ಶ್ರೀನಿಧಿ ಬೆಳಗ್ಗೆ ಮನೆಯಿಂದ ಬೈಕ್ ತೊಗೊಂಡು ಬರ್ತಿರುವಾಗ, ಆಯಿತಾ, ಟ್ರಿಪ್ ಆದ, ಬಿತ್ತು ಗಾಡಿ ಬಿದ್ದುಬಿಟ್ಟು ಒಂದು ಗೇರ್ ಲಿವರ್ ಬೆಂಡ್ ಆಗಿಬಿಟ್ಟಿದೆ ಅಂತೆ, ಆಯಿತಾ. ಮತ್ತು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಶ್ರೀನಿಧಿಯವರು ನಮ್ಮ ಮುಂದೆ ಕಾಣುವ ಕಾರಲ್ಲಿ ಬರ್ತಾ ಇದ್ದಾರೆ, ನಾನು ಬೈಕಲ್ಲಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ, ಆಯಿತಾ. ಇಟ್ ವಿಲ್ ಬಿ ನಾಟ್ ಆ್ಯಸ್ ಫನ್ ಆ್ಯಸ್ ಅವರ್ ರೆಗ್ಯುಲರ್ ರೈಡ್, ಬಟ್ ಶ್ರೀನಿಧಿ ಜೊತೆ ಇದ್ದಾನೆ, ಇಟ್ ವಿಲ್ ಬಿ ಫನ್ ಅಂತ ಅನ್ಕೋತೀನಿ. ನೋಡೋಣ ಬನ್ನಿ ಹೆಂಗಾಗತ್ತೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ವಿ ಆರ್ ಗೋಯಿಂಗ್ ಟು ಮೈದಲ ಕೆರೆ, ಆಯಿತಾ. ಇಲ್ಲಿಂದ ಒಂದು ಸುಮಾರು 63 ಕಿಲೋಮೀಟ್ರ್ ಇದೆ, ಆಯಿತಾ. ಶಾರ್ಟ್ ರೈಡ್ ಅನ್ನೋಣ, ಆಯಿತಾ. ಬಟ್ ಇಲ್ಲಿ ಫನ್ ಅನಿಸುತ್ತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಬನ್ನಿ, ನಮ್ಮ ಕಾರ್ ಓನರ್ ಬಂದರು ನೋಡಿ. ಹತ್ರ ಕಾರ್ ಇದೆ ಅಂತ ಸ್ಟೈಲ್ ಹೊಡಿತಿದ್ದಾರೆ, ಆಯಿತಾ. ವಾಪಸ್ ಹೋಗ್ಬಿಟ್ಟು ನೋಡಬೇಕು ಕಾರಿಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದೆ ಅಥವಾ ಸುಮ್ಮನೆ ಕತೆ ಹೊಡಿತಿದ್ದಾನ ಅಂತ. ನಂಗೇನೋ ಡೌಟ್ ಇದೆ, ಆಯಿತಾ. ಸೊ ಇವಾಗ ಪ್ಲ್ಯಾನ್ ಏನಂದರೆ, ನೆಕ್ಸ್ಟ್ ಎಲ್ಲಾದ್ರೂ ಒಂದು ಟೀಗೆ ನಿಲ್ಲಿಸ್ಬಿಟ್ಟು ಆಮೇಲೆ ಹಂಗೆ ಹೋಗೋದಂತೆ ಮುಂದೆ. ಇವನು ನೋಡಿ, ಮಿತ್ರದ್ರೋಹಿ ನನ್ನ ಮಗ ಅಂದರೆ ಇವನೇ. ಪ್ರತಿ ಸಲ ಕಲರ್ ಧೋಕಾ ಕೊಡ್ತಾನೆ ನನ್ನ ಮಗ ಇವನು, ಆಯಿತಾ. ಈ ಸಲ ಬೈಕೇ ಕೊಟ್ಟದ ಕೊಟ್ಟ. ದೊಡ್ಡ ಮನುಷ್ಯ ಬಿಡ ನೀನು. ನೆಲಮಂಗಲ ಟೋಲಿಗೆ ರೀಚ್ ಆಗಿದ್ದೀವಿ, ಆಯಿತಾ. ಸೊ ನೆಲಮಂಗಲ ಟೋಲ್ಗಿಂತ ಮುಂಚೆ ಸ್ಟಾಪ್ ಮಾಡಿದ್ದೀವಿ. ನೋಡೋಣ ಮಿತ್ರದ್ರೋಹಿ ಎಲ್ಲಿದ್ದಾನೆ ಅಂತ ನೋಡೋಣ, ಬರ್ತಾನೆ ಹೆಂಗೆ ಅಂತ.
ಹಾಂ ಹ್ಞೂ ನೆಲಮಂಗಲ ಟೋಲ್ಗೂ ಮುಂಚೆ ಒಂದು ಸಣ್ಣ ಬ್ರೇಕ್ ತೊಗೊಂಡ್ವಿ. ಈಗ ಬ್ರೇಕ್ ತೊಗೊಂಡು ಈಗ ಮತ್ತೆ ವಾಪಸ್ ಬ್ಯಾಕ್ ಆನ್ ಟ್ರ್ಯಾಕು. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಉಡುಪಿ ಗ್ರ್ಯಾಂಡು, ದ ಬಸ್ ಪೇಟೆ ಹತ್ರ. ಬ್ರೇಕ್ಫಾಸ್ಟ್ ಅಂತೇನೂ ಮಾಡಿಲ್ಲ ಬೆಳಗ್ಗೆಯಿಂದ. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದು, ಹೊಟ್ಟೆ ಹಸಿತಾ ಇದೆ. ಸೊ ಬ್ರೇಕ್ಫಾಸ್ಟ್ ಸ್ಟಾಪಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ. ಓವರಾಲ್ ಆಲ್ಮೋಸ್ಟ್ ಇನ್ನೊಂದು 45-50 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನ್ಗೆ. ಹೌದು, ನಾವು ಬೆಳಗ್ಗೆ ಹೇಳಿದಂಗೆ ಇಟ್ ವಾಸ್ ಮೋರ್ ಲೈಕ್ ಒಂದು ಕಸ್ಟಮರಿ ರೈಡ್. ಒಂದು ತುಂಬ ದಿನ ಆಯಿತು ಒಂದು ಜೊತೆಗೆ ರೈಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆಯಿತಾ. ಆದರೆ ಶ್ರೀನಿಧಿ ಕರೆಕ್ಟಾಗಿ ಕೈ ಕೊಟ್ಬಿಟ್ಟ. ಓಕೆ, ಈಗ ನೋಡಿದ್ರೆ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಏನಂತ ಗೊತ್ತಿಲ್ಲ. ಇರೋದ್ರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು. ಆಲ್ಮೋಸ್ಟ್ ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ಸ್ ಬಂದೆ ಅಂತ ಹೇಳ್ಬೋದು, ಆದರೂ ಟ್ರಾಫಿಕ್ ಅಷ್ಟೇ ಇದೆ. ಆದರೆ ಎಲ್ಲ ಕಡೆ ರೋಡ್ ಫುಲ್ ಮಂಜು. ಆ್ಯಕ್ಚುಲಿ ರೋಡ್ ವಿಸಿಬಿಲಿಟಿ ಅಷ್ಟೇನು ಕ್ಲಿಯರ್ ಇಲ್ಲ, ಅದರಲ್ಲಿ ಟ್ರಾಫಿಕ್ ಬೇರೆ. ಮೈ ಗಾಡ್. ಬ್ರೇಕ್ಫಾಸ್ಟ್ ಬ್ರೇಕ್ ಅಂತ ಹೇಳ್ಬೋದು ಬೇಸಿಕ್ಲಿ, ಆಯಿತಾ. ಸೊ ಇದು ಸೇಮ್ ಜಾಗ. ಬೇಸಿಕ್ಲಿ ನಾನು ಹೊಸಪೇಟೆಗೆ ಒಂದು ಮದುವೆಗೆ ಹೋಗಿದ್ದೆ. ಆ ಮದುವೆಗೆ ಹೋದಾಗ ನಾನು ಇಲ್ಲೇ ಬ್ರೇಕಿಗೆ ನಿಂತ್ಕೊಂಡಿದ್ದೆ. ದ ಸೇಮ್ ಪ್ಲೇಸ್ ಆ್ಯಕ್ಚುಲಿ. ನೋಡಿ ಶ್ರೀನಿಧಿ ಹೆಂಗನ್ಸಿದೆ? ಮೋಸ ಮಾಡಿ ಹೆಂಗನ್ಸಿದೆ ಮಗನಿಗೆ? ನಾನೇನು ಮೋಸ ಮಾಡಿಲ್ಲ, ನಾನೇನು ಮಾಡಲಿ, ಇವನೇ ಮಾತಾಡ್ಬಿಟ್ಟು ಬಿಡ್ಸಿದ್ದೆ. ದಿಸ್ ಗೈ ಓನ್ಲಿ ಐ ಆಸ್ಕ್ ಗಾಡಿ ಹೊಡೆಯಕ್ಕೆ ಬರಲ್ಲ ಅಂದರೆ ಓಕೆ ಹೇಳ್ತಾರೆ. ವಾಟ್ ಹ್ಯಾಪನ್? ಕತೆ ಹೇಳಿ ಶ್ರೀನಿಧಿ, ಕತೆ ಇಂಗ್ಲೀಷಲ್ಲಿ ಕತೆ ಹೇಳ್ತಾನೆ, ಹೇಳಪ್ಪ. ಏನಿಲ್ಲ, ಏನು ಕತೆ ಏನಿಲ್ಲ. ಐ ಕಾಲ್ಡ್ ಯು ಚೆಕ್. After that I called him. ಸ್ವಲ್ಪ ಎಕ್ಸ್ಟ್ರಾ ಸಾಂಬಾರು ತಂದು. I was coming out very nearby. Okay. In the driveway only, some insect came into the helmet. Instead of taking a right hand, I took the left hand. Just now I started the engine now. So in the beginning there will be a stalling issue. Okay. And it was like bloody. It's like cut. It didn't even give me a time to. I mean, it usually happens. Okay. Man, how much I have drove that bike. Okay. So suddenly, I mean, I know I could have kept my foot. I don't know. Suddenly, I was taking turn. It was not even straight. I was taking left like this. Lost the balance. Not even 10 km speed. ಆಯ್ತಾ? I mean that it is. ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಸೊ ಇವಾಗ ಬ್ಯಾಕ್ ಟು ಬೈಕು. ಸೊ ಈಗ ನಮ್ಮ ಜಾಕಿ, ಆಮೇಲೆ ಇವತ್ತಿನ ಸೆಕೆಂಡ್ ಬೈಕು ಕವಾಸಾಕಿ Z800. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಸ್ಟಾಪು ಮೈದಾಳ ಲೇಕು, ನಾಟ್ ಮೋರ್ ದೆನ್ 40 ಕಿಲೋಮೀಟರ್ಸ್ ಅನ್ಕೋತೀನಿ. ಬನ್ನಿ, ಹೆಲ್ಮೆಟ್ ಹೊಲಿಸಿದ್ದೀನಿ ನಿಮಗೆ. ಇಲ್ಲಿಂದ ಮೈದಾಳ ಕೆರೆ ಇನ್ನೊಂದು 14 ಕಿಲೋಮೀಟ್ರ್ ದೂರ ಇದೆ. 21 ಮಿನಿಟ್ಸ್ ಅಂತೆ. ನನ್ನ ಫ್ಯೂಲ್ ಬೇರೆ ಖಾಲಿ ಆಗಿದೆ, ಫ್ಯೂಲ್ ಹಾಕ್ಸ್ಕೋಬೇಕು ಅನ್ಕೋತೀನಿ. ನೋಡೋಣ ಬನ್ನಿ ಹೆಂಗಾಗತ್ತಂತ.
ರೀಚ್ ಆದ್ವಿ ಮೈದಲ ಕೆರೆ. ನನ್ನ ಹಿಂದೆ ಕಾಣ್ತಿದ್ದೆ ನೋಡಿ. ಆನ್ ದ ವೇ ಬರ್ತಿರುವಾಗ ನೀವು ನೋಡಿದೆ ಅನ್ಸುತ್ತೆ, ಮಧುಗಿರಿ ಇತ್ತು. ಆಮೇಲೆ ಇಲ್ಲಿ ಒಂದು ರೋಡ್ ಹೋಗಿದೆ. ಸೊ ಎಲ್ಲ ಆದಮೇಲೆ ಒಂದು ರೌಂಡ್ ಈ ರೋಡ್ ಮೇಲೆ ಹೋಗಿ ನೋಡ್ತೀವಿ ಏನಿದೆ ಅಂತ. ನಮ್ಮ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿಕೊಂಡು ಆಮೇಲೆ ಶ್ರೀನಿಧಿ ಅವನ ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ದಾನೆ. ಇಲ್ಲಿಂದ ಈಗ ನಾವು ಟುವರ್ಡ್ಸ್ ಕೆರೆ ಅಂತ. ಚೆನ್ನಾಗಿ ರೋಡ್ ಏನಿಲ್ಲ, ಸ್ವಲ್ಪ ಸರ್ಕಸೇ ಮಾಡ್ಕೊಂಡು ಹೋಗ್ಬೇಕು ಅನ್ಬೋದು, ಬಟ್ ಹೋಗೋದಷ್ಟೇ. ವಾ, ಓ ಮೈ ಗಾಡ್, ಮೈ ಗಾಡ್. ಓಹ್, ಪಿಕ್ನಿಕ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ ಇಲ್ಲಿ. ಮನೆ ಕೆರೆ ಹತ್ತಿರ ಹೋಗೋಣ. ಮೈದಲ ಕೆರೆ ಬಂದ್ಬಿಟ್ಟು ಮಾಗಡಿ ಮತ್ತು ಸಾವಂತದುರ್ಗದಲ್ಲಿದೆ ಆಯಿತಾ. ಅದೇ ರಾಮನಗರ ಡಿಸ್ಟ್ರಿಕ್ಟು ಆಯಿತಾ. ಬೆಂಗಳೂರಿಂದ ಒಂದು 45ರಿಂದ 50 ಕಿಲೋಮೀಟ್ರ್ ಅಂತ ಹೇಳ್ಬೋದು ಆಯಿತಾ. ಇಲ್ಲಿ ಬರೋಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಒಂದು ಅರ್ಲಿ ಮಾರ್ನಿಂಗು, ಒಂದು 9-10 ಗಂಟೆ ಒಳಗೆ. ಇಲ್ಲ ಅಂದರೆ ಸಾಯಂಕಾಲ ಒಂದು 5 ಗಂಟೆ ಮೇಲೆ ಆಯಿತಾ. ಬಿಸಿಲಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲೆಲ್ಲ ಬಂಡೆ ಇದೆ ನೋಡಿ. ಬಂಡೆ ಸಖತ್ತಾಗಿ ಹೀಟ್ ಆಗಿಬಿಡುತ್ತೆ ಬಿಸಿಲಿಗೆ ಆಯಿತಾ. ಬಟ್ ಇವಾಗ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಫುಲ್ ಕೂಲ್ ಬ್ರೀಸ್ ಇದೆ ಆಯಿತಾ. ಸೂಪರಾಗಿದೆ ಕ್ಲೈಮೇಟು, ಓಕೆನಾ. ಮತ್ತು ಇಲ್ಲಿ ಕೆರೆ ಇದೆ, ಕೆರೆಯಲ್ಲಿ ನೀರಿದೆ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಮಾತ್ರ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಸ್ವಲ್ಪ ಇಲ್ಲಿ ಇದ್ರದ್ದು ಆಳಗಳು ಸ್ವಲ್ಪ ಅನ್ಇವನ್ ಡೆಪ್ತ್ ಇದೆ ಅಂತೆ. ಆಮೇಲೆ ಏನಂತಾರೆ ಅದಕ್ಕೆ, ಮತ್ತು ತುಂಬ ಸ್ಲಿಪ್ರಿ ಇದೆ ಅಂತ ಇದು ಆಯಿತಾ. ಸ್ವಿಮ್ಮಿಂಗ್ ಈಸ್ ಆ್ಯಕ್ಚುಲಿ ಪ್ರೊಹಿಬಿಟೆಡ್ ಹಿಯರ್. ಬನ್ನಿ, ಇಲ್ಲಿ ಹೆಂಗೂ ಬಂದಿದ್ದೀವಿ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ. ಓಕೆ, ಸ್ವಲ್ಪ ಕೂತ್ ಟೈಮ್ ಪಾಸ್ ಮಾಡಿದ್ದಾಯಿತು. ಸೊ ಇಲ್ಲೇನೋ ಒಂದು ಸ್ವಲ್ಪ ಇದಕ್ಕೆ ಎಂಡ್ ಇದ್ದಂಗೆ ಇಲ್ಲಿ ಏನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ನೋಡೋಕ್ಕಾಗತ್ತಾ, ಬನ್ನಿ ನೋಡೋಣ. ಇಲ್ಲಿ ನೋಡಿ, ಮೋಸ್ಟ್ಲಿ ಇಲ್ಲಿ ನೀರು ಬಂದರೆ ಇಲ್ಲಿಂದ ಓವರ್ಫ್ಲೋ ಆಗಿ ಈ ಕಡೆ ಬರುತ್ತೆ ಇದು ನೀರು ಅಷ್ಟೇ. ಸೊ ಫೈನಲಿ ಖುಷಿ ಆಯ್ತಾ? ಬೆಳಗಿಂದ ಬೈದಿದ್ದಕ್ಕಾದ್ರೂ ಸಾರ್ಥಕ ಆಯ್ತಾ? ಅಲ್ಲ, ಸಖತ್ತಾಗಿ ಕೈರ್ ಕೊಟ್ಟೆ. ಆದ್ರೂ ನಂಗೆ ಡೌಟ್ ಇದೆ ಮಗ, ವಾಪಸ್ ಹೋಗ್ತಿರುವಾಗ ನಿಮ್ಮ ಮನೆಗೆ ಬಂದು ನಿನ್ನ ಗಾಡಿ ನೋಡಿ ಹೋಗ್ಬೇಕು ನಂಗೆ. ಆ್ಯಕ್ಚುಲಿ ಇದೆಯಾ ಅಂತ ನೋಡ್ಬೇಕು ನಂಗೆ. ಆಯ್ತು ಅಂದರೆ ಹಂಗೆ ಇದು ಟ್ರೈಮ್ ಶೋರೂಮ್ಗೆ ಹೋಗೋಣ ಹಂಗೆ. ಹಾಂ ಸರಿ, ನೋಡೋಣ. ಇವಾಗ ಮಿರರ್ ಏನು ಮಾಡೋದು? ಮಿರರ್ ಹೊಸ ತೊಗೊಳೋದು ಅಷ್ಟೇ, ಮತ್ತೇನು ಅದೇನು ರಿಪೇರಿ ಮಾಡೋಕ್ಕೇನು ಆಗಲ್ಲ. ನೋಡ್ತೀನಿ, ನೋಡೋಣ ಆಯಿತಾ. ಸೊ ಫೈನಲಿ ಮೈದಾನಲ್ಲಿಗೆ ಟಾಟಾ ಹೇಳೋ ಟೈಮು. ಬಾಯ್. ಸೊ ಇವಾಗ ಇಲ್ಲಿಂದ ನಾವು ಇನ್ನೊಂದು ಇನ್ನೊಂದು ರೋಡ್ ಹೋಗಿದೆ. ಈ ಸಖತ್ತಾಗಿದೆ ಕಣ. ಬಟ್ ಏನಂದರೆ ನೀವು ಏನು ಮಾಡ್ಬೇಕಂದ್ರೆ ಬೆಳಗ್ಗೆ ಬೇಗ ಬರಬೇಕಷ್ಟೆ. ಸೊ ಬಿಸಿಲು ಬಂದಮೇಲೆ ಬಂಡೆಗಳು ಹೀಟ್ ಆದರೆ ಕೂತ್ಕೊಳ್ಳೋಕೆ ಆಗಲ್ಲ ಇಲ್ಲ ಆ್ಯಕ್ಚುಲಿ ಆಯಿತಾ. ಬೆಸ್ಟ್ ಅಂದರೆ ಒಂದು 5-5:30ಗೆ ಹೊರಟರು 7 ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ಬೋದು. ತುಂಬ ಚೆನ್ನಾಗಿದೆ. ದಾಬಾಸ್ಪೇಟೆಲ್ಲ ಬ್ರೇಕ್ಫಾಸ್ಟ್ ಬೇಜಾನಿದೆ ಅಂಗಡಿಗೆ, ಹೋಟೆಲ್ಸ್ಗಳು ಚೆನ್ನಾಗಿ ತಿನ್ಕೊಂಡು ಬರ್ಬೋದು. ಬಟ್ ಆದರೆ ಇಲ್ಲ ಇನ್ನೊಂದು ಮೇಲೇನೋ ರೋಡ್ ಹೋಗಿದೆ ಅಂತೆ, ಆ ರೋಡ್ ಹೋಗ್ಬೇಕಂತೆ. ಅದೇ ಅದು ನಾನು ಹೇಳಿದ್ನಲ್ಲ, ಅದೇ ದೇವಸ್ಥಾನ ಅದು ಆಯಿತಾ. ಬಟ್ ಯಾ ವಿಲ್ ಗೋ ದೇರ್. ಹೋಗೋಣ ಬಾ, ಹೋಗೊಂದು ರೌಂಡ್ ಹೊಡ್ಕೊಂಡು ಬರೋಕ್ಕೇನು ಅಲ್ವಾ. ನಮ್ಮ ಶ್ರೀನಿಧಿ ಕಾರಲ್ಲಿ ಎಲ್ಲ ಒಂದು ರೌಂಡ್ ಹೊಡ್ಸ್ಕೊಂಡು ಬರ್ತೀನಿ ಅಂದ. ಸೊ ಅದಕ್ಕೆ ಹೋಗ್ತಾಯಿದ್ವಿ. ಅದು ಸನ್ರೂಫ್ ಬೇರೆ ಓಪನ್ ಮಾಡಿ ತೋರಿಸ್ತಾನೆ ಇದೆ ಅಂತ. ಸರಿ ಗೊತ್ತಾಯ್ತು ಮಗ, ಇದೆ ಅಂತ ಸನ್ರೂಫ್. ಸರಿ ನಮ್ಮ ಶ್ರೀನಿಧಿ ಡ್ರೈವಿಂಗ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ನಾವು ಕಾರಲ್ಲಿ ಕೂಡ ರೈಡಿಂಗ್ ಗೇರ್ ಹಾಕೊಂಡು ಬಂದಿದ್ದೀವಿ. ಹಲೋ ಮಗ, ಸೂಪರ್ ಡ್ರೈವರ್ ಕೊಡೋ ನೀನು. ಇದೇ ನೋಡಿ ಜೈನ್ ಟೆಂಪಲು ಆಯಿತಾ. ಈಗ ಈ ಜೈನ್ ಟೆಂಪಲ್ಗೆ ಬೇಸಿಕ್ಲಿ 2 ದಾರಿ ಇದೆ. ಆ ಕಡೆಯಿಂದ ಬಂದರೆ ನಾವು ಮೆಟ್ಲಲ್ಲಿ ಹತ್ಕೊಂಡ್ಬರ್ಬೋದು,
ಈ ಕಡೆಯಿಂದ ಬಂದರೆ ಕಾರಲ್ಲಿ ಹತ್ಕೊಂಡು ಇಲ್ಲಿ ಒಂಚೂರು ಮೆಟ್ಲು ಹತ್ಬೇಕಷ್ಟೆ ಆಯಿತಾ. ಇಲ್ಲಿ ದಾರಿ ಇದೆ, ಒಂಚೂರು ಮೆಟ್ಲು. ಆ್ಯಕ್ಚುಲಿ ಇಲ್ಲಿ ಏನಂದರೆ ಕಾರ್ ಬಿಡ್ತಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗ ಕಾರ್ ತೊಗೊಂಡು ಫುಲ್ ಟೆಂಪಲ್ ತನಕ ಬೇಕಾದರೆ ಹೋಗ್ಬೋದು, ಬಟ್ ಟೆಂಪಲ್ ಹಿಂದೆ ಓಪನ್ ಆಗುತ್ತೆ. ಸೊ ನಾನು ಫ್ಯಾಮಿಲಿ ಜೊತೆ ಒಂದ್ಸಲ ಬಂದಿದ್ದೆ ಇಲ್ಲಿ. ಐ ಡೋಂಟ್ ರಿಮೆಂಬರ್ ಡೂಯಿಂಗ್ ಅ ವ್ಲಾಗ್, ಬಟ್ ಅಗೇನ್ ನೆಕ್ಸ್ಟ್ ಟೈಮ್ ಬಂದರೆ ಡೆಫಿನೆಟ್ಲಿ ವ್ಲಾಗ್ ಮಾಡಿ ಡೀಟೇಲ್ ಕೊಡ್ತೀನಿ. ಬಟ್ ಅದು ಜೈನ್ ಟೆಂಪಲ್ ಫಾರ್ ಶ್ಯೂರ್, 100% ಶ್ಯೂರ್ ಆಯಿತಾ. ಇಲ್ಲೆಲ್ಲರೂ ಬಂದು ಇಲ್ಲಿ ಅವ್ರ ಕಾರ್ ಪಾರ್ಕ್ ಮಾಡಿಕೊಂಡು ಸ್ವಲ್ಪ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ವಾಪಸ್ ಹೋಗ್ತಾರೆ. ಬನ್ನಿ ನೋಡೋಣ ಇನ್ನೇನೇನು ಕಾಣಿಸುತ್ತೆ ಅಂತ. ಮೇಲೆ ಆ್ಯಕ್ಚುಲಿ ನಾವು ಗಾಡಿ ತೊಗೊಂಡು ಹೋಗಿಲ್ಲ. ನಾನು ಮತ್ತು ಅನೀಶು ಶ್ರೀನಿಧಿ ಕಾರಲ್ಲೇ ಕೂತ್ಕೊಂಡು ಹೋದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಸ್ವಲ್ಪ ಮಜಾ ಬಂತಂದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿದ್ವಿ. ಇವಾಗ ಬ್ಯಾಕ್ ಟು ಮನೆ. ಆಲ್ಮೋಸ್ಟ್ 2 hours ಅಂತ ತೋರಿಸ್ತಾ ಇದೆ. ಆದರೆ ಮನೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಶ್ರೀನಿಧಿ ಮನೆಗೆ ಹೋಗಿ ಒಂದು ಗಾಡಿ ಏನಾಗಿದೆ ಅಂತ ನೋಡ್ಕೊಂಡು ಹೋಗಬೇಕು. ನೆಲಮಂಗಲ ಟೋಲ್ ಬಂತು. ಇಲ್ಲಿಂದ ಒಂಚೂರು ಎಲ್ಲ ಸ್ಟಾಪ್ ಮಾಡ್ಕೊಂಡಿದ್ದಾರಂತೆ. ಆ್ಯಕ್ಚುಲಿ ನಾನು ಗಾಡಿ ಫ್ಯೂಲ್ ಹಾಕೋಕ್ಕಂತ ಸ್ವಲ್ಪ ನಿಂತ್ಕೊಂಡ್ಬಿಟ್ಟೆ, ಅದಕ್ಕೆ ಶ್ರೀನಿಧಿನೂ ಮುಂದೆ ಹೋಗ್ಬಿಟ್ಟಿದ್ದಾನೆ. ಸೊ ಇಲ್ಲೆಲ್ಲ ಟೋಲಲ್ಲಿ ಮುಂದೆ ಇದ್ದಾನೆ, ಸೊ ಇಲ್ಲೇ ಮುಂದೆ ಹೋಗ್ಬಿಟ್ಟಿದ್ದಾನೆ. ಫುಲ್ಲು ಮೋಸ್ಟ್ಲಿ ಹೋಗ್ಬಿಟ್ಟಿದ್ದಾನೆ ಮುಂದೆ. ಸರಿ, ಇನ್ನು ಮುಂದೆ ಇಲ್ಲೆಲ್ಲೂ ಅಂಗಡಿಗಳಿಲ್ಲ, ಅದಕ್ಕೆ ಮುಂದೆ. ಸರಿ, ಫೈನಲಿ ಬಂದು ಶ್ರೀನಿ ಮನೆಗೆ ರೀಚ್ ಆದೆ. ನಮ್ಮ ಶ್ರೀನಿಧಿಯವರ ಹೀರೋಯಿನ್ ಬಿದ್ದುಬಿಟ್ಟಿದೆ ಬೆಳಗ್ಗೆ ಅಂತ ಹೇಳ್ದ. ನೋಡೋಣ. ಬರೀ ಇವನೇ ಭಯ ಹಾಕಿ ಯಾವತ್ತೂ ಬಿದ್ದಿಲ್ಲ ಅಂದ್ಬಿಟ್ಟಿದೆ, ನಾನು ಬಿಡ್ಸ್ಬಿಟ್ಟ. ಓಕೆ ಮಿರರ್ ಗಾಡಿ ದಿಸ್ ಇಸ್ ಫಿಕ್ಸೇಬಲ್. ನಾಟ್ ಫಿಕ್ಸೇಬಲ್. ದಿಸ್ ಇಸ್ ಫಿಕ್ಸೇಬಲ್. ಇಲ್ಲಿ ನೋಡಿ, ಮುರಿದೋಗಿದೆಯಾ? ನೋಡಿಲಿ, ಇದು ಮೇನ್ ವೇಟ್ ಅಲ್ಲ, ನಿಂತಿದ್ದ ವೆಹಿಕಲ್ ಅಲ್ವಾ ಅದು. ಇದ್ರ ಮೇಲೆ ಬಿತ್ತು ಭಾರ, ಪಟ್ ಅಂತ ಹೊಡಿತು ಅಷ್ಟೇ. ಓಕೆ, ದಿಸ್ ಇಸ್ ಫಿಕ್ಸೇಬಲ್. ದಿಸ್ ಏನು ಮಾಡ್ತೀಯಾ, ಇದು ಮಾಡ್ತೀಯಾ? ಇದು ಹಿಂಗೆ ಅಡ್ಡ ಆಗಿದೆ ಅಲ್ವಾ, ಸ್ವಲ್ಪ ಲೈಟಾಗಿ ಕೈಯಲ್ಲಿ ಹಿಂಗೆ ತಿರ್ಗಿಸ್ಬೋದು, ಅಂತ ಬೆಂಡ್ ಮಾಡ್ಬೋದು. ಬೆಂಡ್ ಮಾಡಲಾ? ಮಾಡು. ನಮ್ಮ ಮೆಕ್ಯಾನಿಕ್ ಅವ್ರು ಬಂದಿದ್ದಾರೆ, ನೋಡೋಣ ಅದು ಹೆಂಗೆ ಕಿದ್ದಬಾಗ್ತಾರೆ ಅಂತ. ಏನು ಮಾಡ್ತಾಯಿದ್ಯೋ ಕರೆಕ್ಟಾಗಿ ನೋಡ್ಕೊಳ. ನನ್ನ ಮೇಲೆ ಕೋಪನ ಅದ್ರ ಮೇಲೆ ತೋರಿಸ್ಬೇಡ. ಇಲ್ಲ, ಇದನ್ನ ಈ ಕಡೆ ಸೇರಿಸ್ಬಿಟ್ಟು ಒಂಚೂರು ಈ ಕಡೆ ಹಿಡಿದ್ರೆ ಸಾಕೋದು. ಹಾಂ, ಅದನ್ನೇ ಟ್ರೈ ಮಾಡ್ತೀನಿ. ಪರ್ಫೆಕ್ಟ್ ಕಣೋ. ಏನು ಅಲ್ಲ, ಅದು ಕರೆಕ್ಟಾಗಿ ಇದೆ ಅಂತ ಹೇಳಿದೆ. ಮಾಡ್ತಾ ಇರೋದು ಟೈಟ್ ಇದೆ ಅಲ್ಲ. ಅದು ಏನದು, ಅದು ಕಿತ್ತೋದ್ರೆ ಅಂತ ಭಯ ನನಗೆ. ಹಿಂದೆ ಇದೆಯಲ್ಲ ನೋಡಿ, ಈ ರೇಂಜಿಗೆ ಬೆಂಡ್ ಆಗಿದೆ. ಅದು ಏನಕ್ಕೆ ಸುಮ್ಮನೆ ನಿಂತಿದ್ದ ಬೈಕ್ ಬಿದ್ದಿದ್ದಕ್ಕೆ ಈ ಥರ ಫಾಲೋ ಆಯಿತು. ಇಟ್ಸ್ ನಾಟ್ ಅಬೌಟ್ ಸ್ಪೀಡ್ ಆರ್ ಎನಿಥಿಂಗ್. ಅದು ಪೊಸಿಷನ್ ಬಿಡೋ ಮಗ, ಬಿಡು ಅದು ತೆಗೆದ್ಬಿಟ್ಟು ಮಾಡ್ಬೇಕು ಅನಿಸ್ತದೆ. ನಮ್ಮ ಶ್ರೀನಿಧಿ ರೆಮಿಡಿ ಹುಡುಕಿದ್ದಾರೆ. ಗಾಡಿನ ಈ ಥರ 3rd ಗೇರಲ್ಲಿ ಹಾಕ್ಕೊಂಡು ಹಾಗೆ ಸ್ಟಾರ್ಟ್ ಮಾಡಿ ಸ್ಲೋವಾಗಿ ಹೋಗೋದಂತೆ, ಆಯಿತಾ. ಗೊತ್ತಿಲ್ಲ, ಸಿಗ್ನಲಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ಮಗ. ಓಕೆ, ಎಳಿಯುತ್ತಾ? 2nd ಗೇರ್ ಹಾಕೊಂಬಿಡು ಬೆಸ್ಟು. ಇಲ್ಲ, 2nd ಗೇರ್ ತುಂಬ ಶಾರ್ಟ್ ಆಗಬೇಕು. 3rd ಗೇರ್ ಪರ್ಫೆಕ್ಟ್. ನೋಡಿ, 3rd ಗೇರ್ ಈಗ ಸ್ಟಾರ್ಟ್ ಮಾಡಿ ಹೋಗ್ತಾರೆ ನೋಡಿ. ಸೂಪರ್ ಕಣ, ಸಾಕು. ಬಾಯ್ ಕಣ. ಸೊ ಶ್ರೀನಿಧಿ ಗಾಡಿಗೆ ಫೈನಲಿ ಏನೋ ಒಂದು ಐಡಿಯಾ ಮಾಡಿ ಇವಾಗ ನಾವು ಇಲ್ಲಿಂದ ಮನೆ ಕಡೆಗೆ. ಸೊ ಇಲ್ಲಿಂದ ಮನೆ ಮುಂದೆ 40 minutes ಅಂದ್ಕೊಳ್ಳೋಣ. ಅಂದರೆ ಇನ್ನು 1 ಗಂಟೆ ಊಟಕ್ಕೆ ಕರೆಕ್ಟಾಗಿ ಮನೆಗೆ ಇರ್ತೀನಿ. ಸೂಪರ್. ಆಲ್ಮೋಸ್ಟ್ ಇನ್ನೊಂದು 5-10 minutes ನಾನು ಮನೆಗೆ ರೀಚ್ ಆಗ್ತೀನಿ. ಸೊ ಇನ್ನೊಂದು ವ್ಲಾಗ್ ಮುಗಿಸೋ ಟೈಮ್ ಇದು. ಇವತ್ತು ಆಲ್ಮೋಸ್ಟ್ 170 kilometers ಹೊಡೆದೆ ನಾನು ಗಾಡಿ. ಸೊ ಅಂಥ ದೊಡ್ಡ ವೀಡಿಯೋ ಏನಲ್ಲ.
ನಾನು ಸ್ವಲ್ಪ ಒಂದು ಡಿಸೆಂಬರಲ್ಲಿ ಸ್ವಲ್ಪ ಲಾಂಗ್ ರೈಡೆಲ್ಲ ಹೋಗೋಣ ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದಿನಕ್ಕೆ. ಸೊ ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ ರೈಡ್ ಥರ ಅಂತ ಹೇಳ್ಬೋದು ಇದು, ಆಯಿತಾ. ಸೊ ಇಟ್ ವಾಸ್ ಫನ್, ಬಟ್ ತುಂಬ ಚೆನ್ನಾಗಿ ಮಜಾ ಬಂತು ಕೆರೆ ಮೇಲೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. Until next vlog, ride safe, be safe and stay safe. Adios.